ಯಾರಮ್ಮ ಅವಾಗಲೇ ಫೋನ್ ಮಾಡಿದ್ದು? ಯಾರ ತಗ ಮಾತಾಡ್ತಿದ್ದೆ? ಸುಗುಣ ಫೋನ್ ಮಾಡಿದ್ಲಿ. ಇವಾಗ 2 ತಿಂಗಳಾಗೈತಂತ ನಮ್ಮ ಸುಗುಣಿಗೆ. ಅದಕ್ಕೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಕ್ಕೆ ಬಂದಿದ್ಲಂತೆ. ಅದಕ್ಕೆ ಊರಿಗೆ ಬರ್ತೀನಿ ಕಣಮ್ಮ ಅಂತಂದ್ಲು. ಅದಕ್ಕೆ ನಾನಿಲ್ಲಿ ಮಕ್ಕ ಊರಿಗೆ ಬಂದಿದ್ನಮ್ಮ ಅಂದೆ. ಅದಕ್ಕೆ ಬರ್ತೀನಿ ಕಣಮ್ಮ ಅಲ್ಲಿಗೇನೆ ಅಂತ ಹೇಳ್ತಾ ಇದ್ಲಮ್ಮ. ಬೇಡ ಕಣಮ್ಮ. ಯಪ್ಪ ಇಲ್ಲಮ್ಮ, ಯಪ್ಪ ಮೊದಲೇ ಸರಿ ಇಲ್ಲ. ಅಯ್ಯಪ್ಪ ಗೊಣಗೊಣ ಅಂತನ್ನ ಮತ್ತೇನು ಒಳ್ಳೆಳಲ್ಲ. ಯಾಕೆ ಬೇಕು ಅಂತಾರೆ ನಡ್ವಿ ಕರ್ಕೊಂಬಂದು ಯಾಕೆ ಸುಮ್ಮನೆ ಬೇಡ ನೀನು ಬಂದ್ರೇನೆ ನನ್ನ ಗಂಡ ನಮ್ಮ ಅತ್ತೇನು ಗೊಣಗೊಣ ಅಂತಾಳೆ. ಹೊಸವ್ರು ಬರ್ತಾರೆ ತವ್ರ ಮನೆ ಕಡೆಗಳವರು ಹಂಗೆ ಹಿಂಗೆ ಅಂತ ಒಟ್ಟುರ್ಕೊಂತಾಳೆ. ಮೊದಲೇ ನಮ್ಮ ಅತ್ತೆ ಸರಿ ಇಲ್ಲ, ಯಾಕೆ ಬೇಕು? ಬೇಡ ಅನ್ನು. ಯಾಕಣ ಊಟ ಸೇರಲ್ವಂತಿ? ಅದಕ್ಕೆ ಊಟ ಸೇರಲ್ಲ ಕಣಮ್ಮ. ಅದಕ್ಕೇನೆ ಬಂದೊಂದು ವಾರ 15 ದಿವಸ ಇರ್ತೀನಿ ಅಂತಿದ್ಲು. ಅದಕ್ಕೆ ನಾನು ಅಕ್ಕರೂರಿಗೆ ಬಂದಿದ್ನಮ್ಮ, ಅಕ್ಕರೂರಿಗೆ ಅಂತಂದೆ. ಅದಕ್ಕೆ ನಾನು ಬರ್ತೀನಿ ಕಣಮ್ಮ ಅಲ್ಲಿಗೆ ಅಂತ ಹೇಳ್ತಿದ್ಲು. ಬಾರಮ್ಮ ಅಂದೆ, ತೋರಿಸ್ಕೊಂಡು ಬರ್ತೀವಿ ಆಸ್ಪತ್ರೆಗೆ ಹೋಗಿ ಅಂತ ಅಂದ್ಲಮ್ಮ. ಬೇಡ ಬೇಡ ಫೋನ್ ಮಾಡೋಣ ಫಸ್ಟ್, ಬೇಡ ಕಣಮ್ಮ ಅಂತ ಹೇಳು. ಯಾಕೆ ಇಲ್ಲಿ ಬಂದು ಒಟ್ಟು ಸಮಸ್ಯೆನೇ ಬೇಡ. ಇವ್ರು ಯಾರು ಒಳ್ಳೆಯರಲ್ಲ. ನಮ್ಮ ಅತ್ತೆ ನನ್ನ ಗಂಡನೂ ನಮ್ಮ ಅತ್ತೆ ಒಳ್ಳೆಯರಲ್ಲ. ಯಾಕೆ ಬೇಕು ಮೊದಲೇ ಸತ ಕೊಡ್ಕವ್ ನನ್ನ ಗಂಡ, ಯಾಕೆ ಬೇಕು? ಫೋನ್ ಮಾಡಿ ಹೇಳ್ತೀನಿ ತಡಿ. ಬೇಡ ಕಣಮ್ಮ ಏನು ಬರಬೇಡ, ಇಲ್ಲಿ ಅಮ್ಮನೇ ಊರಿಗೆ ಬರ್ತೇನೆ 2 ದಿನ ಇದ್ದು ಆವಾಗಲೇ ಅಲ್ಲಿಗೆ ಹೋಗ್ಬಂತೆ ಅಂತ ಹೇಳ್ತೀನಿ ತಡಿ. ಅಳತ್ತೀರ ಅವಳು 2 ದಿನ ನೀರಳತ್ತ ಏನು ಅಕ್ಕನ ಮನೆ ಅಂತ ಹೇಳಿ ಊಟ ಸೇರಲ್ಲ ಅಂತಾಳಲ್ಲ ಅದಕ್ಕೆ. ಬೇಡ ಸುಮ್ಮನಿರಮ್ಮ, ಬೇಡ ಸುಮ್ಮನಿರು. ಆದ್ರೆ ನಮ್ಮ ಸುಗುಣ ಸವಾಸಿದ್ದು ಬೇಡ ಸುಮ್ಮನಿರು. ಅವಳು ಕೇಳಿದ್ದೆ ಆಗಬೇಕು, ಯಾಕನ ಅವಳು ಕೇಳಿದ್ದೆ ಮಾಡಬೇಕು. ನಮ್ಮ ಮನೆಗೆ ಕೊಟ್ಟು ನಡೆಯಲ್ಲ. ಯಾಕೆ ಬೇಕಮ್ಮ? ಸುಮ್ಕಿರು. ನಮ್ಮ ಮತ್ತೆ ಬೇರೆ ಒಳ್ಳೆಳಲ್ಲ, ಯಾಕೆ ಬೇಕು? ಅವಳು ಯಾಕನ ಒಂದು ಪುಸ್ಕು ನಂಬ್ತಾಳ ಮತ್ತೆ. ನೀವು ಹೋಗ ಗನ ತಿಂಗಳನ್ಗಟ್ಲೆ ಇದ್ರಮ್ಮ. ಇವಾಗ ಏನು ತಂಗಿ ನೋಡ್ಕೊಳ್ರಿ 1-2 ದಿನ ನೀನು. ಯೋಗೋರುಣಂತಂತೂ ನಡೆಯಲ್ಲ. ಅವಳದ ಪಾಪ ಇಲ್ಲದ ಪಜಿತಿ ಆಗೈತೆ. ನೀನು ನೋಡ್ಕೊಬೋದಮ್ಮ 1-2 ದಿನ. ಆಗಲ್ಲ ಸುಮ್ಮನಿರು. ಆಗದಿಲ್ಲದ್ಮೇಲೆ ಸುಮ್ಮನೆ ಕರೆಸ್ಕೊಂಡು ಯಾಕೆ ಒಟ್ಟು ಸವಾಸ ಬೇಡ, ಏನು ಬರಬೇಡ ಕಣಮ್ಮ. ಅಮ್ಮನೇ ಊರಿಗೆ ಬರುತ್ತೆ ಅಲ್ಲಿಗೆ ಬರುವಂತ ಒಂದೇ ಸತಿ ಅಂತ ಹೇಳ್ತೀನಿ ನಾನೆಲ್ಲ. ಹಲೋ ಸುಗುಣ, ಎಲ್ಲಿದ್ದೀಮ್ಮ? ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಕ್ಕೆ ಬಂದಿದ್ದೀವಕ್ಕ. ಸ್ವಲ್ಪ ಜನ ಇದ್ದಾರೆ, ತೋರಿಸ್ಕೊಂಡು ಬರ್ತೀನಿ. ಅಮ್ಮನೂ ಅಲ್ಲೇ ಐತಂತಲ್ಲ, ಅದಕ್ಕೆ ತೋರಿಸ್ಕೊಂಡು ಬರ್ತೀನಿ. ಹೌದಾ? ಅಮ್ಮಯ್ಯ ಇನ್ನು 2 ದಿವ್ಸ ಬಿಟ್ಟು ಬರುತ್ತೆ ಕಣಮ್ಮ. ಇನ್ನೊಂದು 2 ದಿನ ಇದ್ದು ಏನೋ ಇಲ್ಲೊಂದಿಟ್ಟು ಬದುಕಿತ್ತು. ನಾನು ಅಕ್ಕಿ ರಾಗಿ ಅದೆಲ್ಲ ಮಾಡಿಸ್ಕೋಬೇಕಾಗಿತ್ತು. ಅಕ್ಕಿ ಎಲ್ಲ ಹಿಂಗೆ ಇದ್ವು ತಂದವು, ಮಾಡಿರಲಿಲ್ಲ. ರಾಗಿನೂ ಮಾಡಿಲ್ಲ ಅವಳ ಮಾತು ಮಾಡಿಕ್ಕಲ್ಲ. ಇವಾಗ ಯಾಕೆ ನನ್ನ ಮೇಲೆ ಬೋಲ್ಸಿ ಅಡುಗೆ ಮಾಡ್ತಾ ಇದ್ದಾಳೆ. ನಮ್ಮ ಅತ್ತೆ ಒಳ್ಳೆಳಲ್ಲ. ಬೋಲ್ ಕ್ಯಾತೆ ಮಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ. ಅದಕ್ಕೇನೆ ಎಲ್ಲ ಸ್ವಲ್ಪ ಕೆಲಸ ಇತ್ತು, ಬೇರೆ ಸಾಂಬಾರು ಪುಡಿ ಬೇರೆ ಮಾಡಿಸ್ಕೋಬೇಕಾಗಿತ್ತು. ಅದಕ್ಕೆ ಅಮ್ಮನ ಹೇಳಿ ಕಳಿಸಿದ್ದೆ. ಇನ್ನೊಂದು 2-3 ದಿವಸ ಬದುಕೈತೆ, ಬದುಕು ಮಾಡಿಸ್ಕೊಂಡ್ಮೇಲೆ ಕಳಿಸ್ತೀನಿ. ಒಂದೇ ಸತಿ ಅಮ್ಮ ಇರೋರಿಗೆ ಬಾರಮ್ಮ ಇಲ್ಲಿ, ಯಾಕಂದ್ರೆ ನಮ್ಮ ಅತ್ತೆ ಒಳ್ಳೆಳಲ್ಲ. ಅದಕ್ಕಾಗಿನ ಬೇಡ ಯಾಕೆ ಅಮ್ಮ. ಇನ್ನು ನಾನು ಹೋಗ್ತೀವಿ ಊರಿಗೆ. ಅಲ್ಲಿಗೆ ಬಂದು ಇವಾಗ ಊಟ ಸೇರ್ತಿಲ್ಲ, ತುಂಬ ಸುಸ್ತಾಗ್ತೈತೆ. ಅದಕ್ಕೆ ಯಾರನ್ನ ಮಾಡಿಕ್ಕಿದ್ರೆ ಸಾಕಪ್ಪ, ಊಟ ಮಾಡಂಗೆ ಆಗ್ತೈತೆ. ಅದಕ್ಕೋಸ್ಕರ ಹೆಂಗೂ ನಿಮ್ಮೂರಿಗೂ ಬಂದು ಭಾಳ ದಿನ ಆಗೈತಲ್ಲ, ಅದಕ್ಕೆ ಬರ್ತೀನಿ ಬಿಡು. ಬೇಡ ಸುಮ್ಕಿರಿ, ಇವಾಗ ಬೇಡ. ಇನ್ನೊಂದು 2 ದಿನ ಬಿಟ್ಟು ಯಾವಾಗನ ಬರುವಂತೆ. ಇವಾಗ ಬೇಡ, ನಮ್ಮ ಅತ್ತೆ ಒಳ್ಳೆಳಲ್ಲವು. ಅದಕ್ಕಾಗಿ ಹೇಳೋದಷ್ಟೇ. ಯಾತಾನ ಪುಸುಕು ನಂಬ್ತಾಳೆ. ಒಟ್ಟು ಯಾರನ್ನ ಬಂದವ್ರಂದ್ರೆ ಕ್ಯಾತೆ ಮಾಡೋದು. ನಮ್ಗೆ ನೋಡಪ್ಪ ಈಗಳಪ್ಪ ಯಾರನ್ನ ಬಂದರು ಊರಿಂದಾನ ನೋಡು, ಅವ್ರನ್ನ ಹೆಂಗಂದ್ಲು ನಮ್ಮ ಅತ್ತೆ ಅಂತೇಳಿ ನಮಗೆ ಸಿಟ್ಟು ಬರುತ್ತೆ. ನಾವನ್ ಮಾತಾಡೋಣ, ಅವಳನ್ನ ಮಾತಾಡೋಣ. ನಿಮ್ಮ ಮಾಮನ ಒಳ್ಳೆನಲ್ಲ, ಅವನು ದಿನ ಕುಡ್ಕೊಂಬರ್ತಾನೆ. ಯಾಕೆ ಬೇಕಮ್ಮ? ಅದಕ್ಕೇನೆ ಸುಮ್ಮನೆ ಏನೋ ಬೇಡ. ಚೆನ್ನಾಗಿದ್ದಾಳು, ಚೆನ್ನಾಗಿರ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ. ಇನ್ನೊಂದು 2 ದಿವಸ ಬಿಟ್ಟು ಯಾವಾಗನ ಬರುವಂತೆ. ಸದ್ಯಕ್ಕೆ ಬೇಡ ಕಣಮ್ಮ, ನಮ್ಮ ಮನೆಗೇನು ಬರಬೇಡ. ಇಲ್ಲಿ ನಮ್ಮ ಮನೆಗೆ ನಿಮ್ದಿಲ್ಲ, ಅದಕ್ಕಾಗಿನ ಅಲ್ಲ. ಎಷ್ಟೊಂದು ದಿವಸ ಆಯಿತು ಮದುವೆ ವಾಸದ್ನಾಗ ಒಂದೊಂದು ಸತಿ ಬಂದಿದ್ದು. ಅವಾಗೆಲ್ಲ ಬಂದು ಜಾಸ್ತಿ ದಿನ ಇರ್ತಿದ್ದೆ. ಭಾಳ ದಿನ ಆಯಿತು. ಬರ್ತೀನಿ ಕಣ ಅಕ್ಕ. ಬೇಡ ಅಂದರೆ ಅರ್ಥ ಮಾಡ್ಕ ಸುಗುಣ. ಯಾಕೆ ಹೇಳ್ತಾ ಇದ್ದಾಳೆ ನಮ್ಮ ಅಕ್ಕ ಅಂತೇಳಿ. ನಮ್ಮ ಮನೆಯಾಗ ಅಂಥ ಪರಿಸ್ಥಿತಿ ಇಲ್ಲ ಕಣಮ್ಮ. ಇದ್ದಿದ್ರೆ ಬಾರಮ್ಮ ನೀನೇ ಒಂದು 2 ದಿನ ನಮ್ಮ ಮನೆಗೆ ಇರುವಂತೆ ಅಂತಿದ್ದೆ. ನಾನೇನು ಹಂಗೇನಿದ್ದಲ್ಲ. ಯಾಕಂದ್ರೆ ನನ್ನ ಗಂಡನ ನಮ್ಮ ಅತ್ತೆ ಸರಿ ಇಲ್ಲ, ಅದಕ್ಕಾಗಿನ. ನಮ್ಮ ಅತ್ತೆ ಒಳ್ಳೆಯವಳಲ್ಲ. ಯಾರನ್ನ ಬಂದವರಂದ್ರೆ ಕಿಣಿ ಸಾಣಿ ಮಾಡ್ತಾಳೆ. ಹಂಗೇನೆ ಅಯ್ಯೋ ಅದನ್ನ ಮಾಡ್ಯಾವಳೆ, ಇದು ಮಾಡ್ಯಾವಳೆ, ಅವ್ರ ಮನೆ ಕಡೆಗಳವ್ರು ಮಸ್ತಾಗಿ ಬರ್ತಾರೆ, ಹಂಗೆ ಹಿಂಗೆ ಅಂತ ಸುಮ್ಮನೆ ಮಾತಾಡ್ತಾಳೆ ನಮ್ಮ ಅತ್ತೆ. ಅದಕ್ಕಾಗಿನ ಪಾಪ ನೀನು ಈಗ ಮಾಮೂಲಿ ಹೆಂಗೆ ಸಾಗಿದ್ದು ಬೇಡಪ್ಪ ಅನ್ಬೋದಾಯ್ತು. ಇವಾಗ ಪ್ರೆಗ್ನೆಂಟ್ ಇದೆಯಲ್ಲ, ನಿಮ್ಮ ಅತ್ತೆನೇ ಚೆನ್ನಾಗಿ ನೋಡ್ಕೊಂಬತ್ತೀನಿ ನಾನು. ಅದಕ್ಕೇನೆ ಇನ್ನೊಂದು 2-3 ದಿವಸ ಹೇಳು. ಇನ್ನೊಂದು 2-3 ದಿವಸ, ಒಂದು 3 ದಿವಸ ಅಮ್ಮ. 3 ದಿವಸದೊಳಗಾಗಿ ಎಲ್ಲ ಅಕ್ಕಿ ರಾಗಿ ಎಲ್ಲ ಮಾಡಿಸ್ಕೊಂತೀನಿ. ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಖಾಲಿ ಆಗೈತೆ, ಎಲ್ಲ ಮಾಡಿಸ್ಕೊಂಡು. ಯಾಕಂದರೆ ಅಮ್ಮಯ್ಯ ಸಾಂಬಾರು ಪುಡಿ ಚೆನ್ನಾಗಿ ಮಾಡುತ್ತಲ್ಲ, ಅದಕ್ಕೇನೆ ಅತ್ಲಾಗ ಅಮ್ಮನ ತೆಗೆ ಮಾಡಿಸ್ಕೊಂಬ ಅಂತ ಹೇಳಿ ಕೊತ್ತಂಬರಿ ಕಾಳು ಎಲ್ಲ ತಗೊಂಬಂದಿದ್ದೀನಿ. ಅದಕ್ಕೆ ಎಲ್ಲನ ಮಾಡಿಸ್ಕೊಂಡು ಮತ್ತೇನು ಮಾಡ್ಕೊಡಲ್ಲ. ಇವಾಗ ನನ್ನ ಮೇಲೆ ಹಂಗೆ ಗಲಾಟೆ ಮಾಡ್ತಾ ಇದ್ದಾಳೆ ದಿನಾನ. ಹಂಗೋದ್ಲು ಹಿಂಗೋದ್ಲು. ನಾನು ಬಂದಿದ್ನಲ್ಲ ನಿಮ್ಮೂರಿಗೆ, ಅದಕ್ಕೇನೆ ನೋಡಿ ಎಲ್ಲ ಬಿಟ್ಟು ಹೋಗ್ಯವಳೆ ಅಂತ ಹೇಳಿ ಆತ ಅಕ್ಕಿ ರಾಗಿ ಆತ ಮಾಡಿಕೊಟ್ಟಿಲ್ಲ. ಅದಕ್ಕೆ ಅಕ್ಕಿ ಬೇರೆ ಇಲ್ಲ ಇಕ್ಕಕ್ಕೆ. ಅಕ್ಕಿ ಎಲ್ಲ ಮಾಡಬೇಕು, ರಾಗಿನ ಎಲ್ಲ ಮಾಡಬೇಕು. ಇಲ್ಲಿ ರಾಗಿ ಮೈಷಿನು ಇಲ್ಲ, ಮಾಡೋ ಮೈಷಿನ್ ಇದ್ದಿದ್ರೆ ಹೋಗಿ ಹಂಗೆ ಮಾಡಿ ಹಾಕ್ಸ್ಕೊಂಬರ್ತಿದ್ವಿ. ಅಲ್ಟವನಾಗ ತಾಣಬೇಕು. ಯಪ್ಪೇನು ತಾಣೋಗಲ್ಲ, ಏನಿಲ್ಲ, ನನಗೂ ತಾಣೋಕ್ಕಾಗಲ್ಲ. ಅದಕ್ಕೇನೆ ಅಮ್ಮನ ಕರೆಸಿದ್ದೀನಿ. ಅಕ್ಕಿ ರಾಗಿ ಎಲ್ಲ ಮಾಡಿಸ್ಕೊಂಡು ಕಳಿಸ್ತೀನಿ. ಇನ್ನೊಂದು 3 ದಿವಸ ಬಿಟ್ಟು ಅಲ್ಲಿಗೆ ಹೋಗುವಂತೆ ಸುಮ್ಕಿರು ಅಮ್ಮ ಇರೋರಿಗೆ. ಸರಿ ಆಯ್ತು ಕಣೆ ಅಕ್ಕ. ಸರಿ ಆಯ್ತು ಹೇಳು. ಸರಿ ಇಡೋಣ. ಸರಿ.
ಬೇಜಾರಾದ್ಲೇನಪ್ಪ ಸುಗುಣ. ನೋಡಿ ನಮ್ಮ ಅಕ್ಕ ಆದ್ರೆ ಇವಸ್ತಿನ ಬಂದು ಇದ್ಲು, ಇವಳು ನೋಡಿದ್ರೆ ನಾನು ಬತ್ನಿ ಅಂದ್ರೆ ಬೇಡ ಅಂತಾಳೇನೋ ಅಂತೇಳಿ ಬೇಜಾರಾದ್ಲು ಏನೋ. ಅವಳಿಗೆ ಗೊತ್ತೈತೆ ಹೇಳಮ್ಮ ನಮ್ಮ ಮನೆ ಪರಿಸ್ಥಿತಿ. ನಮ್ಮ ಅತ್ತೆ ಇಂತಾಳಂಬದು ಗೊತ್ತೈತೆ, ಅದಕ್ಕೆ ಬೇಡ ಅಂದಳ. ನಮ್ಮ ಅಕ್ಕ ಎಂತ ಅರ್ಥ ಮಾಡ್ಕೊಂತಾಳಂತ ಹಿಂಗೇನೆಲ್ಲ ಬೇರೆ ಯಾರು ಅಲ್ಲ. ನಾವು ಅದಕ್ಕೆ ಮತ್ತೆ ಇಲ್ಲಿರೋಕ್ಕಾಗ್ದಿಲ್ಲ, ಕಾಳು ಮನೆಗೆ ಹೋಗ್ತೀನಿ ನನ್ಗತ್ಲೆ ಇದ್ದು ಬಂದಿದ್ದು. ನಾವು ಹಂಗೇನಿದ್ರೆ ನಮ್ಮ ತಂಗಿ ನೋಡ್ಕೊಂಬಕ್ಕೇನಿದ್ದು ಮಾಡೋಕ್ಕೆ ಹೋಗಲ್ಲ. ನನ್ನ ಗಂಡ ಅವನು ಒಂದಿನ ಚೆನ್ನಾಗಿದ್ರು ಒಂದಿನ ನೆಟ್ಗಿರಲ್ಲ. ಹಂಗೆ ಕುಡ್ದು ಗಲಾಟೆ ಮಾಡ್ತಾನೆ. ಬಸ್ ರೇಂಗ್ಸು ಗಲಾಟೆ ಇಲ್ಲತ್ತಾಗೆ ನೆಮ್ಮದಿಗಿರಬೇಕು. ಬಸ್ ರೇಂಗ್ಸ್ರಿಗೆ ಇಲ್ಲೂ ಟೆನ್ಷನ್ ಆಗಬಾರ್ದು. ಟೆನ್ಷನ್ ಆದರೆ ಒಟ್ಟು ಇಲ್ಲದ ತೊಂದರೆಗಳಾಗ್ತವೆ. ಅದಕ್ಕಾಗಿನ ಸುಮ್ಮನೆ ಯಾಕೆ ಬಂದವಳು ಇಲ್ಲಿಗಳಪ್ಪ ನೋಡಪ್ಪ ನಮ್ಮ ಅಕ್ಕಗೆ ಹೆಂಗೆ ನಮ್ಮ ಮಾಮ ಕುಡ್ದು ಬಂದು ಎಷ್ಟು ಗಲಾಟೆ ಮಾಡತ್ತೆ. ಅವ್ರು ಹತ್ತು ನೋಡಿ ಇಂತಾಳು ಅಂತಾಳೆ. ಆಮೇಲೆ ನಾನು ನೋಡಿ ಬೇಜಾರು ಮಾಡ್ಕೊಂಡ್ರೆ ಅವಳು ಸುಗುಣ ನೋಡಕ್ಕೆ ನಮ್ಮ ಅಕ್ಕ ಎಂಥ ಜೀವನ ಅಂತ ಹೇಳಿ ಬೇಜಾರು ಮಾಡ್ಕೊಂತಾಳೆ. ಅದಕ್ಕಾಗಿನ ಒಂದು ಲೋಟ ಕಾಪಿ ಕಾಸ್ಕೊಡೆ ನೋಡಿ. ಆಲೆ ಕಾಪಿ ದೀಪ ಅಂತಾಳೇನಿ ಹರ್ಸ್ಕೊಂತಾಳೆ. ಕಾಪಿ ಅಂತಾಳೆ. ಅದೇನು ಕಾಪಿ ಹುಚ್ಚ ಏನೋ, ಬರೀ ಕಾಪಿ ಕುಡಿತೀನಿ ಅಂತಾಳೆ. ಬರೀ ಕಾಪಿ ಕಟ್ಸ್ಕೊಟ್ಟೆ ಸಾಕಾಗುತ್ತೆ ಇವಳ ಮತ್ತಿಗಂತೂ. ಇನ್ನೇನು ಮಾಡೋಕ್ಕಾಗುತ್ತಮ್ಮ, ವಯಸ್ಸು ಐತೆ, ಕಾಸು ಕೊಡು, ಇನ್ನೇನು ಮಾಡೋಕ್ಕಾಗಲ್ಲ. ನೀನು ನೋಡ್ಕೊಂಬದಲ್ಲ ಇನ್ಯಾರು ನೋಡ್ಕೊಂತಾರೆ. ಅಲ್ಲ ಕಣಮ್ಮ, ನೀನು ಹಂಗೆ ಹೇಳಿರೋದ್ಕೇನೆ ನಾನು ಈಸ್ತೀನಿ ನೋಡ್ಕೊಣ, ಇನ್ನೇನು ನೋಡ್ಕೊಂಬತ್ತೀನಿ. ಯಾರು ನೋಡ್ಕೊಂತಾರೆ ಅಂತ ಹೇಳೋದ್ಕೇನೆ ನಾನು ನೋಡ್ಕೊಣ ಇದೀನಿ ಸುಮ್ಮನಿರತ್ತಾಳೆ. ನಾನು ಆಗತ್ತಿಗೆ ಇವ್ರದ್ದು ಪೇಸಾಡ್ತೀನಿ. ಇನ್ನೊಬ್ರು ಯಾರನ್ನಾಗಿದ್ದು ನಮ್ಮ ಸುಗುಣ ಅಂತಲ್ಲ ಇದ್ರಗತ್ತಿ ಬಿಟ್ಟು ಬಂದು ಹೋಗಿ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಹೋಗ್ತವ್ರ ಮನೆಗೆ ಇದ್ದು ಬಿಡಲ್ಲ. ನಾನು ಆಗತ್ಕಿಂತ ಅರ್ಥ ಪೇಸಾಡ್ತೀನಿ. ಏನು ಮಾಡೋಕ್ಕಾಗುತ್ತಮ್ಮ, ಅತ್ತೇನ ಮೇಲೆ ಯಾವಾದ್ರೂ ಒಂದು ಗೊತ್ತಿರ್ತವೆ. ವಯಸ್ಸೋದ್ಮೇಲೆ ಹಿಂಗೆ ಯಾತಾನ ಒಂದು ನಮ್ಮದು ನಡಿಬೇಕು ಅಮ್ಮಂಗೆ ನಡ್ಸಕ್ಕೆ ಹೋಗ್ತಾವೆ ವಯಸ್ಸೋದ್ಮೇಲೆ. ಸುಮ್ಮನಿರೋಣ, ನಮ್ಗೆ ಹೆಂಗೆ ಬೇಕಾ, ನಮ್ಗೇನು ಮುದ್ದೆ ಬೇಕಾ ಅದನ್ನ ಮಾಡಿಕ್ತಾರೆ. ವಯಸ್ಸೋದ್ಮೇಲೆ ನಮ್ಮ ಅವ್ರಿಗೆ ಹೆಂಗೆ ಬೇಕಂಗೆ ಮಾಡ್ಕೊಂಡು ಉಣ್ತಾರೆ, ಹೆಂಗೆ ಬೇಕಂಗೆ ಇರ್ತಾರೆ ಎಂಬಲ್ಲ. ನಮ್ದೇನು ನಡೆಸೋಣ, ನಮ್ದೇನು ಹೇಳೋಣ ಅಮ್ಮಂಗೆ ನಡ್ಸಕ್ಕೆ ಹೋಗ್ತಾವೆ ವಯಸ್ಸೋದ್ಮೇಲೆ. ವಯಸ್ಸೋದವೆ ಹೆಂಗೆ ಹೇಳು, ಅವಕ್ಕೆ ಏನಾನ ಹೇಳ್ತಾನೆ ಇರಬೇಕು. ಅವಕ್ಕೆ ಬಾಯಿ ಸುಮ್ಮನಿರಲ್ಲ. ಆ ವಯಸ್ಸೋಗ್ತಾನೆ ಅವು ಸಣ್ಣ ಹುಡುಗರು ಆಡ್ದಂಗೆ ಆಡ್ತಾವೆ. ಮತ್ತೆ ಅವಳ ಮತ್ತೆ ಸಣ್ಣ ಹುಡುಗರ್ಗಿನ್ನ ಕಡಿ. ಯಾತನಾತು ಮನೆಯಾಗೆ ಯಮ ಆಳ್ತಾಳೆ. ನಾನು ನಾವು ಕಸ ಹೊಡಿಲಿ, ಒಟ್ಟು ಕಸ ಆಳ್ತಾಳೆ, ಒಟ್ಟು ಯಾತನ ಮಾರಣ ಮಾಡಲಿ ಎಲ್ಲ ಆಳ್ಡಿಕ್ತಾಳೆ ಮನ್ ತುಂಬ ನಾವು. ಅಯ್ಯೋ ಹೋಗು ಬೋಲ್ ಕಸ್ ಮಾಡ್ದಾಳೆ ನಮ್ಮ ಅತ್ತೆ. ಅಯ್ಯಯ್ಯಪ್ಪ ಥೂ ಹೋಗು. ಸೀರೆ ಅಂತೂ ಕೂಕಂಡು ನೆಲ್ದಾಗೆಲ್ಲ ಉಜ್ಜಾಡಿರ್ತಾಳೆ. ಯಾಕಾಗಲ್ಲ ಹಂಗೆ ಉಜ್ಜಾಡಿರ್ತಾಳೆ. ಬೋಲ್ ಕಸ್ ಮಾಡ್ದಾಳೆ ನಮ್ಮ ಅತ್ತೆ. ಥೂ ಅಯ್ಯಪ್ಪ ಥೂ, ನನಗಂತೂ ಇಡ್ಸೋದೇ ಇಲ್ಲ. ನಾವೇ ನೀಟಾಗಿರ್ಬೇಕು. ಅದಕ್ಕೆ ನಾನು ಒಳಕ್ಕೆ ಬರಬೇಡ, ಸುಮ್ಮನೆ ಅಲ್ಲೇ ಕುಕ್ಕ ನಾನು ಮುಂಬಕ್ಕೆ ಇಕ್ತೀನಿ ಅಂತೀನಿ. ಹಂಗಂದ್ರೆ ಕೇಳೋದು ಬೋತ್ತಾಳೆ, ಅಲ್ಲೇದಲ್ಲಿ ಆಡ್ತಾಳೆ ಯಾಪನಾನ. ಉಂಡ್ರೆ ಒಟ್ಟು ಸೆಲ್ಕೊಂಡು ಉಣ್ತಾಳೆ. ಹಂಗೇನು ಇತ್ತೋಟು ಮನ್ ತುಂಬ ಅನ್ನ ಮಾಡ್ತಾಳೆ ಹೇಳತ್ತ. ಒಂದು ಈಟ ನಾನು ಬುದ್ಧಿ ಇಲ್ಲ, ಮತ್ತಿಗೆ ಏನು ಮಾಡೋಣ ಅಂತ ಅನ್ಕಟ್ಕೊಂಡು ನಾನು ಆಗತ್ತೆ ಕೈಯಂಪ ಇದೀನತ್ತ. ಇನ್ನೆಲ್ಲ ಮನೆಯಾಗ ಒಬ್ರು ಅನ್ನ ಮಾಡಿರಿ, ಒಬ್ರು ಅಲ್ಡರಿದ್ರು ಇನ್ಯಾಕಿ. ಅಯ್ಯೋ ನಾನು ಇವಾಗೆಲ್ಲ ಕ್ಲೀನ್ ಮಾಡಿನ. ಬೇಕಾದ್ರೆ ಬಂದರೆ ಕಾಪಿ ಕೊಟ್ಟರು ನಂಗೆ ಕಾಪಿನೆಲ್ಲ ಸೇರ್ಲದು. ಬುಲ್ಕಸ್ ಮಾಡ್ದಳು ಹಂಗೇನು. ಎಂಟಿನಾದ್ರೂ ನೀರು ಒಯ್ಕಮಲ್ಲ ನನಗೆ. ನಾನು ಹೇಳ್ತೀನಿ ಅಂತ ಇದೀನ ನೀರು ಒಯ್ಕಾಳ ಅಂತ ಹೇಳ್ದೇನು ಕೊಂದ್ಪಟ್ಟು ಅಂತಂದ್ರೆ ಎಂಟಿನಾದ್ರೂ ನೀರು ಒಯ್ಕಮಲ್ಲವು. ಬೀಡತ್ತ ಅವಳ್ದು ಏನತ್ತ ವಯಸ್ಸು ಐತಿ, ನಿಮ್ಮ ಅತ್ತಿದ್ದು ಏನತ್ತ. ಅವಳ್ದು ಇನ್ನೇನು ಕೇಳ್ತೀಯ. ಇತ್ತು ಕರ್ದ ನಾನು ಬೇಡ ಅಂದಿದ್ದಷ್ಟೇ. ಇಲ್ಲಾಂದ್ರೆ ನಾನು ಬರಲಿ ಬಿಡತ್ತ ಅಂತಿದ್ದೆ. ನನಗೆ ನಾನು ಬರೋದಕ್ಕೇನಿದಲ್ಲ. ನನ್ನ ತಂಗಿ ಬಂದ ನನಗೂ ಸಂತೋಷನೇನೆ. ಒಟ್ಟು ಅವಳು ಇಲ್ಲಿ ಕಸ್ ಮಾಡೋ ನೋಡೋಕ್ಕಾಗಲ್ಲ. ನಮ್ಮ ಅತ್ತೆ ಬೇರೆ ಒಟ್ಟು ಅಲ್ಲೇದಲ್ಲಿ ಆಡ್ತಾಳೆ. ಒಟ್ಟುನು ಬುಲ್ಕಸ್ ಮಾಡ್ದಾಳೆ, ಹೊರಗೆ ಅಲ್ಲೆಲ್ಲೇ ಕೂಕೊಂಡಿರ್ತಾಳೆ. ಆಡ್ತಾಳೆ ಅಂದ್ಬಿಡು ಬಾಗ್ಲಾಗೆಲ್ಲ. ಹೋಗಿ ಸಾಕಾಗುತ್ತೆ ನನಗಂತೂ. ನಾತ್ ಕರ್ದ ಬೇಡ ಅಂದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುಗುಣ ಬತ್ತಿನ ಕಣಕ್ಕ ನಿಮ್ಮೂರಿಗೆ ಅಂದ್ಲು. ನಾನು ಬೇಡ ಅಂದು. ಯಾಕಬೇಕು ಒಟ್ಟು ಬಂದರೆ ಇಲ್ಲಿ ಒಟ್ಟು ಒಬ್ರು ಯಾರನ್ನ ಬಂದವ್ರು ಅಂದರೆ ಪಜೀತಿ. ನಮ್ಮ ಮನೆಗೆ ಬೇರೆ ಬಿಟ್ಟು ನಡಿಯಲ್ಲ. ಅದಕ್ಕೆ ಏನು ಬೇಡ ಕಣಮ್ಮ, ನಮ್ಮ ಇವ್ರಿಗೆ ಹೋಗಿ ಮಂತಿ ಇಲ್ಗೇನು ಬೇಡ ಅಂತಂದು. ಈಗ ಬಂದಮೇಲೆ ಸ್ಯಾನಿಟೈನ್ ಇರ್ತಾರೆ. ಹೋಗ್ರಿ ಎಂಬ ಕಾಲ ಬಿಡ್ರಿ ಎಂಬ ಕಾಲ. ಮುಂದಾಗಲೇ ನಿಂಗೆ ಯಾವ್ದಾನ ಒಂದು ಹೇಳಿದ್ರೆ ಯಾವುದೂ ಇರಲ್ಲ ಅತ್ಲಾಗಿ. ಯಾಕೆ ಒಟ್ಟು ಮೊದಲೇ ನಮ್ಮ ಸುಗುಣ ಸೋಕ್ಸ್ಮೇಳು. ಅಮ್ಮ ಇರುವಾಗ ಅಲ್ಲೇ ಇದ್ದರೆ ತವ್ರ ಮನೆಗೆ ಇದ್ದಾರೆ ಅಮ್ಮಂಗೆ ಇರುತ್ತಿಲ್ಲ ಅಂದರೆ ಅಯ್ಯೋ ಅವ್ರ ಅಕ್ಕ ಇರೋರ್ಗೂ ಇದ್ಲಂತೆ, ಏನು ಹಿಂಗೆ ಆತಂತೆ ಅಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಯಾವಳು ಒಟ್ಟು ಅದನ್ನ ಯಾರು ನೋಡ್ತಾರೆ. ನಮ್ಮ ಅತ್ತೆ ಬೇರೆ ಒಳ್ಳೆಳಲ್ಲ. ಅದು ಕರ್ದ ನಾನು ಬೇಡ ಅಂದೆ. ನನ್ನ ಗಂಡನೂ ಒಳ್ಳೆನಲ್ಲ. ಅವನು ರಾತ್ರಿ ಹೊತ್ತು ನಮ್ಮ ಬೋಲ್ ಕುಡಿತಾನೆ, ಯಾತನ ಮಾತಾಡ್ತಿರ್ತಾನೆ, ಜಗಳ ಮಾಡೋದು ಹಂಗೆಲ್ಲ ಮಾಡ್ತಿರ್ತಾನೆ. ಅದಕ್ಕೆ ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.